ನ್ಯೂಸ್ಗೆ ಸ್ವಾಗತ. ಡಿಕೆಶಿ ಸರ್ಕಾರದ ವಿರುದ್ಧ ದಳಪತಿಗಳ ಟೌನ್ಶಿಪ್ ಅಸ್ತ್ರ. ಬಿಡದಿ ಟೌನ್ಶಿಪ್ ವಿರೋಧಿಸಿ ದೋಸ್ತಿ ನಾಯಕರ ಸಮರ. ದೋಸ್ತಿ ಪಾದಯಾತ್ರೆಗೆ ಕುಮಾರಸ್ವಾಮಿ ಹಾಗೂ ಆರ್ ಅಶೋಕ್ ಚಾಲನೆಯನ್ನ ನೀಡಿದ್ದಾರೆ. ಡಿಕೆಶಿ ಸರ್ಕಾರದ ವಿರುದ್ಧವಾಗಿ ಟೌನ್ಶಿಪ್ ವಿರೋಧವಾಗಿ ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ದೋಸ್ತಿ ಸರ್ಕಾರ ಚಾಲನೆಯನ್ನ ನೀಡಿದೆ. ಪಾದಯಾತ್ರೆಗೆ ಚಾಲನೆಯನ್ನ ನೀಡಿದೆ ದೋಸ್ತಿ ಸರ್ಕಾರ. ಕುಮಾರಸ್ವಾಮಿ ಹಾಗೂ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. ಬೈರಮಂಗಲದಲ್ಲಿ ಪಾದಯಾತ್ರೆಗೆ ಚಾಲನೆಯನ್ನ ನೀಡಿದ ಮೈತ್ರಿ ಸರ್ಕಾರ ಬೈರಮಂಗಲದಿಂದ ಬೆಂಗಳೂರುವರೆಗೂ 3 ದಿನ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಪ್ರತಿದಿನ 12 ರಿಂದ 13 ಕಿಲೋಮೀಟರ್ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಡಿಕೆ ಸರ್ಕಾರದ ವಿರುದ್ಧ ಕಿಡಿಕಾರಿದ ನಿಖಿಲ್ ಕುಮಾರಸ್ವಾಮಿ. ಡಿಕೆ ಸರ್ಕಾರದ ಈ ಟೌನ್ಶಿಪ್ ನಿರ್ಧಾರದ ವಿಚಾರಕ್ಕೆ ಕಿಡಿಯನ್ನ ಕಾರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ದೋಸ್ತಿ ನಾಯಕರ ಸಮರ ಶುರುವಾಗಿದೆ. ಬೈರಹೊಂಗಲದಿಂದ ಬೆಂಗಳೂರಿನವರೆಗೆ 3 ದಿನ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಪ್ರತಿದಿನ 2 ರಿಂದ 13 ಕಿಲೋಮೀಟರ್ ಪಾದಯಾತ್ರೆಯನ್ನ ಡಿಕೆ ಸರ್ಕಾರದ ವಿರುದ್ಧವಾಗಿ ಹಮ್ಮಿಕೊಳ್ಳಲಾಗಿದೆ. ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಜೆಡಿಎಸ್ ಈ ಹಿಂದೆ ಕೂಡ ಹೋರಾಟವನ್ನ ಮಾಡಿತ್ತು. ಅಂದಿನಿಂದ ಇಂದಿನವರೆಗೂ ರೈತರ ಪರವಾಗಿ ನಿಂತಿರುವಂತ ಪಕ್ಷ ಅಂತ ಹೇಳಿದ್ರೆ ಜೆಡಿಎಸ್. ಇದೀಗ ಮತ್ತೆ ರೈತರೊಟ್ಟಿಗೆ ನಿಂತಿರುವಂಥದ್ದು. ಪ್ರತಿದಿನ 12 ರಿಂದ 13 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಿರಬಹುದು ರೈತರೊಟ್ಟಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಸೇರ್ಕೊಂಡಿರುವುದನ್ನ. ಈಗಿನ ಸರ್ಕಾರ ಈ ಭಾಗದ ಕುಮಾರಸ್ವಾಮಿ ಹಾಗೂ ಆರ್ ಅಶೋಕ್ ಚಾಲನೆಯನ್ನ ನೀಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರುವಂತದ್ದು. ಬೈರಮಂಗಲದಿಂದ ಪಾದಯಾತ್ರೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡ್ಕೊಂಬಾರ ಬನ್ನಿ. ನೀವೇನೋ 516 ದಿನಗಳಿಂದ ನಿಮ್ಮ ಹೋರಾಟ ಮಾಡ್ತಾ ಇದ್ದೀರಿ. ನಿಮ್ಮ ಹೋರಾಟವನ್ನು ಇವತ್ತು ಗೌರವಿಸುತ್ತೆ ಈಗಿನ ಸರ್ಕಾರ. ಬಿಡದಿ ಈ ಭಾಗದ ಶಾಸಕರ ನಡವಳಿಕೆಗಳನ್ನ ಏನ್ ನೋಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಪಾದಯಾತ್ರೆಯ ಕಾರ್ಯಕ್ರಮವನ್ನು ನಿಗದಿ ಮಾಡಿದ್ದು ನಮ್ಮ ಅಶೋಕಣ್ಣ ಅವರು ಇಲ್ಲಿ ಬಂದಿದ್ದಾರೆ. ಇವತ್ತು ರಾಜ್ಯದಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ಪ್ರತಿನಿಧಿಸ್ತಾ ಇದ್ದಿರ್ತಕ್ಕಂಥದ್ದೇನಿದೆ, ಬಿಜೆಪಿಯ ನಾಯಕರೇನಿದ್ದಾರೆ, ನಮ್ಮ ಪಕ್ಷದ ಸುರೇಶ್ ಬಾಬು ಅವರ ಜೊತೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು, ಮಾಜಿ ಶಾಸಕ ಮಿತ್ರರು, ಯಾಕೆಂದ್ರೆ ಎಲ್ಲರೂ ಇದ್ದಾರೆ ಇಲ್ಲಿ. ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನಾಯಕರು ಇದ್ದಾರೆ. ಒಬ್ಬೊಬ್ಬರ ಹೆಸರನ್ನ ಹೇಳಲಿಕ್ಕೆ ಹೋದ್ರೆ ಸಮಯ ಆಗ್ತದೆ. ಪಕ್ಕದ ಚಿಕ್ಕಬಳ್ಳಾಪುರದಿಂದಲೂ ಬಂದಿದ್ದೀರಿ, ತುಮಕೂರು ಜಿಲ್ಲೆಯಿಂದ ಬಂದಿದ್ದೀರಿ, ಚಿತ್ರದುರ್ಗದ ನಮ್ಮ ರೈತರು ಕಾಣ್ತಾ ಇದ್ದೀರಿ, ಇಲ್ಲಿ ಎಲ್ಲ ಕಡೆಯಿಂದ ಬಂದಿದ್ದಾರೆ. ನಿಮ್ಮ ಈ ಒಂದು ಬೆಂಬಲಕ್ಕೆ ನನ್ನ ಈ ಭಾಗದ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆಯ ಜನರ ಪರವಾಗಿ ಇವತ್ತು ನೀವೆಲ್ಲ ಇಲ್ಲೇನು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದೀರಿ ಬೆಳಗ್ಗೆಯಿಂದ. ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆಗಳು, ನನ್ನ ರೈತ ಬಾಂಧವರು, ನನ್ನ ತಾಯಂದಿರ ಪರವಾಗಿ. ಇವತ್ತು ಈ ಬಿಡದಿಯ ಒಂದು ಯೋಜನೆ ಏನಿದೆ, ಕಾಂಗ್ರೆಸ್ ನಾಯಕರುಗಳು ನಮ್ಮ ಮೇಲೆ ದೋಷ ಕೊಡ್ತಾ ಇದ್ದಾರೆ. ಬಹುಶಃ ಯಾರಾದರೂ 2006ರಲ್ಲಿ ಹಿರಿಯರು ಈ ಭಾಗದಲ್ಲಿ ಇನ್ನೂ ಉಳಿದಿದ್ರೆ ಅವರಿಗೆ ವಿಷಯ ಗೊತ್ತಿದೆ. ಬಹುಶಃ 2006 ಈ ಒಂದು ಯೋಜನೆ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ನಾವೇನಿಟ್ಟಿರಲಿಲ್ಲ. ನಿನ್ನೆ ದಿನ ನಾನು ಯಾವ ಬೆಂಗಳೂರು ಮೈಸೂರು ರಸ್ತೆ BMICPA ಪ್ರಾಜೆಕ್ಟ್ನ ಬಗ್ಗೆ ಅವತ್ತು ಒಂದು ತೀರ್ಮಾನ ಏನಾಗಿತ್ತು, ಆ ತೀರ್ಮಾನದ ಪ್ರಕಾರ 5 ಟೌನ್ಶಿಪ್ಗಳನ್ನು ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಏನಿತ್ತು,
ಅದು ಯಾವುದನ್ನೂ ಮಾಡದೆ ಬೆಂಗಳೂರು ನಗರದಲ್ಲಿ ಒತ್ತಡಗಳೇನಿತ್ತು ಆ ಒತ್ತಡಗಳನ್ನು ಸರಿಪಡಿಸಲಿಕ್ಕೆ ಏನು ಮಾಡಬಹುದು ಅಂತ ಹೇಳಿ ಕೆಲವು ಪ್ರಪೋಸ್ಗಳನ್ನ ಇಟ್ಟಂಥದ್ದು. ನಮ್ಮ ಕಾಲದಲ್ಲಾಗಲಿ ಬಿಜೆಪಿಯ ಕಾಲದಲ್ಲಾಗಲಿ ನಾವು ಈಗಿನ ಸರ್ಕಾರದಲ್ಲಿ ದ ಗ್ರೇಟ್ ಶಿವಕುಮಾರ್ ಯಾವೊಂದು ನಾವು ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿರಲಿಲ್ಲ. ಇವತ್ತು ಈ ಭಾಗದಲ್ಲಿ ಈ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈಗ ಬರಬೇಕಾದರೆ ಒಂದು ಸಂದೇಶ ನೋಡಿದೆ. ಈ ಸಂದೇಶದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ, ನಾನು ಈ ಭಾಗದ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ, ಈ ವಿದೇಶಗಳಲ್ಲಿರ್ತಕ್ಕಂಥ ಇಂಟರ್ನ್ಯಾಷನಲ್ ರಸ್ತೆಗಳು, ಉದ್ಯಾನವನ, ದೊಡ್ಡ ದೊಡ್ಡ ಕಾರ್ಖಾನೆಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟಿ ಈ ಭಾಗದ ಜನರ ಬದುಕಿಗೆ, ಈ ಭಾಗದ ಯುವಕರಿಗೆ ಉದ್ಯೋಗವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಸಂದೇಶ ಕೊಟ್ಟಿದ್ದಾರೆ. ಈಗೇನು 2 ಕೋಟಿ ಹಣ ನಿಗದಿಯಾಗಿತ್ತು, ಇವತ್ತಿನ ಸಂದೇಶದಲ್ಲಿ ನಿಮ್ಮ ಟಿವಿ ಇದರಲ್ಲಿದ್ದರು ನೋಡಿ ಫೋನ್ಗಳಲ್ಲಿ 2 ಕೋಟಿಯಿಂದ 3 ಕೋಟಿ ಹೋಗೋರೀಗ. ಇದೇನು ಚೌಕಾಸಿ ವ್ಯಾಪಾರವಾ? ಚೌಕಾಸಿ ವ್ಯಾಪಾರವಾ? ಇಲ್ಲಿ ಪಾಪ ಕನಕಪುರದವರೊಬ್ಬರು ದಲಿತ ಮುಖಂಡರು ಬಂದಿದ್ದಾರೆ. ನೀವು ಪೊಲೀಸ್ ಅಧಿಕಾರಿ ಬೇರೆ ಆಗಿದ್ರಲ್ವಾ, ಒಂದಿಷ್ಟು ರೆಕಾರ್ಡ್ಸ್ ಇಟ್ಕೊಂಡ್ ಬಂದವರು ಇಲ್ಲಿ ನೋಡಿ. ಕನಕಪುರದಲ್ಲಿ ಆ ದಲಿತರ ಭೂಮಿನ, ತೋಟಿ ಜಮೀನ ಲೂಟಿ ಮಾಡಿ ಅವರ ರೆಕಾರ್ಡ್ ಇಲ್ಲಿ ಇಟ್ಕೊಂಡು ಕೂತವ್ರೆ. ಕಳೆದ 10 ವರ್ಷದಿಂದ ಅಲಿತಾವ್ರೆ. ಇದು ಈ ಮಹಾನುಭಾವ ಮಾಡಿರೋದು. ಇದು ಸುಮ್ಮನೆ ಇಲ್ಲಿ ಬಂದಿರೋದು ಹೇಳ್ತಾ ಇದ್ದೀನಿ ನಮ್ಮ ರೈತ ಬಂಧುಗಳಿಗೆ. ಇವತ್ತು ಯಾವ ಒಂದು PMIC ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ನಲ್ಲಿ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಹಲವಾರು ರೈತರು ಅವರ ಜಮೀನುಗಳನ್ನ ಇಲ್ಲಿವರೆಗೆ 30 ವರ್ಷದಿಂದ 1 ನಯಾ ಪೈಸಾ ದುಡ್ಡು ಕೊಟ್ಟಿಲ್ಲ. ಅವರಿಗೆ ಸೈಟ್ ಕೊಡ್ತೀವಿ ಅಂತ ಹೇಳಿದ್ರು. 4,000 ಕುಟುಂಬಕ್ಕೆ ಇನ್ನೂ ಸೈಟ್ ಕೊಟ್ಟಿಲ್ಲ. ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ನಿಮ್ಮ ಈ ಒಂದು ಹೋರಾಟಕ್ಕೆ ಇವತ್ತಿನ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ. ಇವತ್ತಿನ ಪಾದಯಾತ್ರೆಗೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಇಂದಿನ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಬಂದು ನಮ್ಮೆಲ್ಲರಿಗೂ ಕೂಡ ಅತಿ ಹೆಚ್ಚು ಶಕ್ತಿಯನ್ನ ತಂದುಕೊಟ್ಟಿದ್ದಾರೆ. ಜೊತೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕಣ್ಣ ಅವರು ಕೂಡ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಅವರು ಕೂಡ ಹಲವಾರು ಬಾರಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಿ. ಮಾಗಡಿ ಮಂಜಣ್ಣ ಅವರು ಮಾತನಾಡಿದ್ದಾರೆ. ಎಲ್ಲ ನಮ್ಮ ಹಾಲಿ ಮತ್ತೆ ಮಾಜಿ ಶಾಸಕರು ಸಂಪೂರ್ಣ ಇವತ್ತು ಪಕ್ಷ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು, ರೈತಾಪಿ ವರ್ಗ ಇವತ್ತು ಬಂದು ಇವತ್ತು ಈ ಭಾಗದಲ್ಲಿ ನಿಂತಿದ್ದಾರೆ ಅಂತಕ್ಕಂಥದ್ದಾದ್ರೆ ಬಹುಶಃ ನನಗೆ ಒಂದು ಅರಿವಾದಂತ ಒಂದು ಸಂದರ್ಭ. ಇತ್ತೀಚೆಗೆ ಬರವೀಕ್ಷಣೆ ಮಾಡೋದಕ್ಕೆ ವಿಜಯಪುರ ಜಿಲ್ಲೆಗೆ, ಬಾಗಲಕೋಟೆ ಜಿಲ್ಲೆಗೆ, ಕಲ್ಯಾಣ ಕರ್ನಾಟಕದ ಅನೇಕ ಜಿಲ್ಲೆಗಳಿಗೆ ಹೋದಾಗ ಅಲ್ಲಿಯೂ ಕೂಡ ಬಿಡದಿ ಭಾಗದ ರೈತರನ್ನ ನೀವು ಉಳಿಸಬೇಕು ಅಂತಕ್ಕಂಥದ್ದು ನಮ್ಮ ರೈತಾಪಿ ವರ್ಗ ರಾಜ್ಯದ ಉದ್ದಗಲಕ್ಕೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಬಹುಶಃ ನಿಮಗೆ ಗೊತ್ತಿದೆ, ಮಾತನಾಡೋದಕ್ಕೆ ಸಾಕಷ್ಟು ವಿಚಾರಗಳಿದೆ. ಆದ್ರೆ ಕುಮಾರಣ್ಣ ಅವರ ಲೋಕಸಭೆಯ ಒಂದು ಸೆಷನ್ ಪ್ರಾರಂಭ ಆಗಿದೆ, ನಡೀತಾ ಇದೆ. ಅವರು ದೆಹಲಿಗೆ ತೆರಳಬೇಕಾಗಿದೆ. ನಾನು ಇಲ್ಲಿ ಒಂದು 2-3 ಅಂಶಗಳನ್ನ ಪ್ರಸ್ತಾಪ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಮಾತಾಡೋದಕ್ಕೆ ಹಲವಾರು ವೇದಿಕೆಗಳು ಮುಂದೂ ಕೂಡ ಅವಕಾಶಗಳು ಸಿಗ್ತದೆ. ಇಲ್ಲಿ ಮಾತಿಗಿಂತ ಹೆಚ್ಚಾಗಿ ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಆಗಬೇಕು. ಆ ಪ್ರಯತ್ನದೊಂದಿಗೆ ನಿರಂತರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಮಾಜಿ ಪ್ರಧಾನಮಂತ್ರಿಗಳು ಅವರ ಒಂದು ಮಾರ್ಗದರ್ಶನ ನಿರಂತರವಾಗಿ ಏನ್ ನಡೀತಾ ಇದೆ ಕಳೆದ 1-1.5 ವರ್ಷದಲ್ಲಿ ರೈತರ ಪರಿಸ್ಥಿತಿ ಈ ಭಾಗದಲ್ಲಿ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನ ಇವತ್ತು ದೇವೇಗೌಡರು ಸಾಹೇಬರು ಕಲೆ ಹಾಕಿದ್ದಾರೆ. ಬಹುಶಃ ತಾವೆಲ್ಲ ಗಮನಿಸಿರಬಹುದು, ದೇವೇಗೌಡರು ಸಾಹೇಬರು ಒಂದು ಕರೆಯನ್ನ ಕೊಟ್ಟರು, ಒಂದು ಪತ್ರಿಕಾಗೋಷ್ಠಿ ಕರೆದು ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ರೈತರಿಗೆ ಇದೇ ರೀತಿ ಅನ್ಯಾಯ ಮಾಡ್ಕೊಂಡು ಏನಾದ್ರೂ ನೀವು ಅವರ ಭೂಮಿಯನ್ನ ಕಸ್ಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಇವತ್ತೇನು ಕೈ ಹಾಕಿದ್ದೀರಿ, ನೀವು ಹಿಂದೆ ಸರಿಲಿಲ್ಲ ಅಂತಕ್ಕಂಥದ್ದಾದ್ರೆ ನಾನು ಸತ್ಯಾಗ್ರಹವನ್ನ ಕೂರ್ತೇನೆ ರೈತರಿಗೋಸ್ಕರ ಈ ಇಳಿ ವಯಸ್ಸಲ್ಲಿ ಅಂತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹೇಳ್ತಾ ಇದ್ದಂತೆ ಮಾರನೇ ದಿನ ತಾವುಗಳೆಲ್ಲ ನೋಡಿದ್ದೀರಿ.
ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನ ಕರೆಸ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ರಚನೆ ಮಾಡ್ತೀನಿ ಅಂತಾರೆ, ಪರಿಶೀಲನಾ ಸಮಿತಿ. ಅದರ ಮೂಲಕ ಒಂದು ವರದಿಯನ್ನ ಕೊಡ್ತೀನಿ ಅಂತ ಹೇಳಿ ಅವತ್ತಿನ ದಿನವೇ ಮಿಕ್ಕಂತ 4 ಹಳ್ಳಿಗಳ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದ್ದು ನೋಡಿದ್ದೀರಿ. ಅಂದ್ರೆ ರಾಜ್ಯ ಸರ್ಕಾರ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳ ದ್ವಂದ್ವ ಮನಸ್ಥಿತಿ, ದ್ವಂದ್ವ ನೀತಿಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ಬಹುಶಃ ಇದಕ್ಕಿಂತ ಸ್ಪಷ್ಟವಾದಂತ ಒಂದು ಉದಾಹರಣೆ ನಮ್ಮ ಕಣ್ಣು ಮುಂದೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 3-4 ವಾರದಿಂದ ಸಮಿತಿ ರಚನೆ ಮಾಡಕ್ ಆಗ್ಲಿಲ್ಲ. ಯಾವಾಗ ಪಾದಯಾತ್ರೆ